ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇಲ್ಲಿ ಭಾಷೆ, ರಾಜಕೀಯ ಬಣ್ಣ, ಧರ್ಮ ಎಲ್ಲಿಂದ ಬಂತು? ಮೇಡಮ್, ತಮಿಳುನಾಡಿನ ಮುಖ್ಯಮಂತ್ರಿಗೆ ಏನಾಗ್ಬಿಟ್ಟಿದೆ, ನಮ್ಮಲ್ಲಿ ಹೇಳ್ತಾರೆ ಹೊಸದಾಗಿ ಯಾವುದೇ ಒಂದು ಕೆಲಸವನ್ನು ಕಲ್ತಂತ ಒಬ್ಬ ಕೆಲಸಗಾರ ಪ್ರಾರಂಭದಲ್ಲಿ ಬಹಳ ಜೋರಾಗಿ ಆತನಿಗೆ ಕೊಟ್ಟಂತ ಉದ್ಯೋಗವನ್ನು ಮಾಡ್ತಾನಂತೆ. ಹೊಸದಾಗಿ ಗೆದ್ದು ಬಂದಿದಾರಲ್ಲ, ಅವ್ರಿಗೆ ಅವ್ರ ಸರಹದ್ದೇ ಗೊತ್ತಾಗ್ತಾ ಇಲ್ಲ. ನಾನು ಬರೀ ತಮಿಳ್ನಾಡಿಗೆ ಮುಖ್ಯಮಂತ್ರಿ ಅನ್ನೋದನ್ನ ಅವ್ರು ಫಸ್ಟ್ ಅರ್ಥ ಮಾಡ್ಕೋಬೇಕು. ಇವ್ರು ಯಾರ್ರಿ ನಮ್ಮ ಕರ್ನಾಟಕಕ್ಕೆ ಬಂದು ಇವ್ರು ನಮ್ಮಲ್ಲಿ ವಾಸ ಮಾಡುವಂತ ನಮ್ಮ ಕನ್ನಡಿಗರೇ, ಅವರು ಕ್ರಿಶ್ಚಿಯನ್ ಸಮುದಾಯದವರೇ ಇರಬಹುದು, ತಮಿಳಿಯನ್ಸೇ ಆಗಿರಬಹುದು. ಹಾಗಂತೇಳಿ ಇವ್ರು ಯಾರು, ಏನ್ ಹಾಕಿದ್ದಾರೆ ಇವ್ರಿಗೆ ನಾಚಿಕೆ ಆಗ್ಬೇಕ್ರಿ. ಇವ್ರಿಗೆ ರಾಜ್ಯಗಳ ಮಧ್ಯೆ ಹೀಗೇನೆ ಘರ್ಷಣೆಗಳು ಉಂಟಾಗೋದು. ರಾಹುಲ್ ಗಾಂಧಿ ಅವ್ರ ಜೊತೆ ಕೈ ಜೋಡಿಸಿರೋರು ಮೇಡಮ್, ಅವ್ರನ್ನ ನಾವು ನಾವು ಕೈ ಜೋಡಿಸಿದ್ರು ಕೂಡ ನಮ್ಮ ರಾಜ್ಯ ನಮ್ದು, ನಮ್ಮಲ್ಲಿ ಅದನ್ನ ನೋಡ್ಕೊಳ್ಳೋದಕ್ಕಂತ ದಕ್ಷವಾದಂತ ಸರ್ಕಾರ ಇದೆ, ಮುಖ್ಯಮಂತ್ರಿಗಳಿದ್ದಾರೆ, ಅರಣ್ಯ ಮಂತ್ರಿಗಳಿದ್ದಾರೆ. ನಾವು ಅದನ್ನ ನೋಡ್ಕೊಳ್ತೀವಿ. ಇವ್ರಿಗೆ ಏನ್ ಹೇಳ್ತಾ ಇದ್ದೀವಿ, ಸ್ವಲ್ಪ ತಡೀರಪ್ಪ, ರಿಪೋರ್ಟ್ ಬರ್ಲಿ, ತಾಳ್ಮೆ ಬೇಡವೆ? ಯಾರೋ ರೇ ನಮ್ಮವರೇ ಮಂತ್ರಿ ಆಗ್ಲಿ, ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಜನತಾದಳದವ್ರೆ. ನಿಮ್ಗೆ ಏನಾಗ್ಬಿಟ್ಟಿದೆ ಬಿಜೆಪಿ ಅವ್ರ ಜೊತೆ ಸೇರ್ಕೊಂಡು ಮಾತಾಡಕ್ ಬಿಡ್ರಿ. ನಾನು ಹೇಳ್ತೀನಲ್ರಿ. ಅಲ್ಲ ರೀ ಚಾಂದ್ಪೇಶ್ ಅವರೇ, ಪ್ರಾದೇಶಿಕ ಪಕ್ಷಕ್ಕೆ ಪ್ರಾದೇಶಿಕತೆ ಬಗ್ಗೆ ಹೇಳ್ಕೊಡ್ತಿದ್ದೀರಲ್ಲ. ಅಯ್ಯೋ, ಪ್ರಾದೇಶಿಕ ಪಕ್ಷನ ಮೇಡಮ್ ಏನು ಜನ ಇದು ಮಾಡ್ತಿದ್ರು. ಯಾವಾಗ ಇವರು ಹೋಗಿ ಮೈತ್ರಿ ಅಂತ ಆಮೇಲೆ ಒಂದು ಖುಷಿ ಆಗ್ತಿರೋ ವಿಚಾರ ಅಂದ್ರೆ ಬಿಜೆಪಿ ಅವರಿಗೆ ಜ್ಞಾನೋದಯವಾಯ್ತಲ್ಲ. ಹಿಂದೂ, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್ ಯಾರಾದ್ರೂ ಒಂದೇ ಅಂತ ಹೇಳಿ ಅವ್ರ ಬಾಯಲ್ಲಿ ಬಂತಲ್ಲ. ಇದುವರೆಗೂ ಮುಸಲ್ಮಾನರು ವಿರೋಧಿ, ಯಾವ ಮಟ್ಟಿಗೆ ಬರ್ತಾ ಇದ್ದಾರೆ, ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು. ಬಂತು ನಮ್ಮ ಸ್ನೇಹಿತರು ಉತ್ಕರ್ಷ್ ಬಾಯಲ್ಲೂ ಬಂತು, ಎಲ್ಲ ಒಂದೇ ಅಂತ. ಅದಕ್ಕೆ ನಾನು ಅಪ್ರಿಶಿಯೇಟ್ ಮಾಡ್ಬೇಕು. ನೀವೇನಾದ್ರೂ ಸ್ವಲ್ಪ ಕಲ್ಸಿದ್ರೆ ಎಷ್ಟಿತ್ತಲ್ಲ ನಿಮ್ಮಲ್ಲಿ ಜಾತ್ಯತೀತ ಅಂತ ಹೇಳ್ಕೊಟ್ಟಿದ್ದೀರಾ. ತಮಿಳುನಾಡಿನ ಮುಖ್ಯಮಂತ್ರಿಗೆ ಮೊದಲು ಕರೂರಿನಲ್ಲಿ ನಡೆದಂತ ಕಾಲು ತುಳಿದಕ್ಕೆ 41 ಜನ ಆ ಕುಟುಂಬಕ್ಕೆ ಹೋಗಿ ಫಸ್ಟ್ ಅವ್ರ ಮುಖ ತೋರಿಸ್ರೆ, ನೀವು ಕರ್ನಾಟಕ ಬರೋದು ಆಮೇಲೆ ಪರಿಹಾರ ಕೊಡೋದಾದ್ರೆ ಅವರ ಪರಿಹಾರ ಅನ್ನೋದು ಒಂದು ದೇಶ ಇನ್ನೊಂದು ದೇಶಕ್ಕೂ ಕೂಡ ಪರಿಹಾರವನ್ನ ಕೊಡುತ್ತೆ. ಯಾವುದಾದ್ರು ಘಟನೆಗಳು ನಡೆದಾಗ ಪ್ರಪಂಚದ ಯಾವುದೇ ಮೂಲೆಗೆ ಬೇಕಾದ್ರೂ ಕೊಡಬಹುದು. ಅದನ್ನು ಹೊರತುಪಡಿಸಿ ನೀವು ಬರೀ ಒಂದು ಸಮುದಾಯ ಅಥವಾ ಒಂದು ಜನಾಂಗ ಅಂತ ನೀವು ಬರೋದಾದ್ರೆ ನಾವು ನಿಮ್ಮನ್ನ ಧಿಕ್ಕರಿಸ್ತೀವಿ. ನಾವು ಸಮರ್ಥರಾಗಿದ್ದೀವಿ, ನಿಮ್ಮ ಸಹಾಯ ನಮಗ್ ಬೇಡ. ಆ ಸಮರ್ಥತೆ ಬಗ್ಗೆನೇ ಬಿಜೆಪಿ ಟೀಕೆ ಮಾಡ್ತಿರೋದು. ಅಲ್ಲ, ಆ ವಿಚಾರದಲ್ಲಿ ನಾವು ಕೂಡ ಹೇಳ್ತೀವಲ್ಲ, ಹೂ ಇಸ್ ದಿಸ್, ಇವ್ರು ಯಾರು? ಇವರು ನಮ್ಮ ರಾಜ್ಯಕ್ಕೆ ಬರ್ಬೇಕಾದ್ರೆ ನೀನ್ ಫಸ್ಟ್ ತಿಳ್ಕೊಳಪ್ಪ, ನಿನ್ನ ತಮಿಳುನಾಡಿನ ಗಡಿಯನ್ನ ದಾಟಿ ನೀನು ಬಂದಲ್ಲಿ ನೀನು ಉಸಿರು ಕೂಡ ಬಿಡಕ್ಕಾಗಲ್ಲ. ನೀನು ಒಬ್ಬ ಮುಖ್ಯಮಂತ್ರಿಯಾಗಿ ನಿನಗೇನಾದ್ರೂ ಒಂದು ಸ್ವಾಗತವನ್ನ ಬಯಸಬಹುದೇ ಹೊರತು ನಮ್ಮ ರಾಜ್ಯದ ವಿಚಾರದಲ್ಲಿ ಮೂಗು ತೂರಿಸುವ ಅಧಿಕಾರ ನಿನಗಿಲ್ಲ. ಜ್ಞಾನ ನಿನಗಿರ್ಬೇಕು. ಹಂಗಾದ್ರೆ ಇತ್ತೀಚೆಗಷ್ಟೇ ಒಂದು ಪಕ್ಷವನ್ನು ಕಟ್ಟಿ ತಮಿಳುನಾಡಿನ ಮುಖ್ಯಮಂತ್ರಿಯೇ ಆಗಿರಬಹುದು, ತಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸಿರುವಂಥ ವ್ಯಕ್ತಿತ್ವ ಜೋಸೆಫ್ ವಿಜಯ್. ಕರ್ನಾಟಕದ ಸುದೀರ್ಘ ರಾಜಕಾರಣವನ್ನು ಹೊಂದಿರುವ, ಕರ್ನಾಟಕದ ಒಂದು 35-40 ವರ್ಷದ ರಾಜಕೀಯ ಅನುಭವವನ್ನು ಹೊಂದಿರುವಂಥ DK ಶಿವಕುಮಾರ್ ಅವರ ಸರ್ಕಾರ ಅಥವಾ ಕಾಂಗ್ರೆಸ್ ಒಂದು ಸುದೀರ್ಘ ಆಡಳಿತವನ್ನು ಹೊಂದಿದೆ. ಅಂಥ ಒಂದು ಪಕ್ಷ, ಅಂಥ ಒಂದು ಸರ್ಕಾರಕ್ಕೆ ಟೀಕೆ ಮಾಡೋ ಮಟ್ಟಕ್ಕೆ ಕಾಂಗ್ರೆಸ್ ತಗೊಂಡು ಹೋಯ್ತು ಅಂತ ಕರಿಬೋದಾ? ಇಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಖಂಡಿತ ಇದೆ. ಯಾಕೆಂದ್ರೆ ಇಲ್ಲಿ ಇನ್ನೊಂದು ನಾವು ಗಮನಿಸಬಹುದು, ಈಗ ಬಂದವರು ಯಾರು ಮಾತಾಡ್ತಿದ್ದಾರೆ ಏನಂದ್ರೆ ಇವತ್ತು ಸನ್ಮಾನ್ಯ ಅರಣ್ಯ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಕ್ರಿಶ್ಚಿಯನ್ಸು 3 ಜನ, ಯಾಕೆ ಹೇಳ್ಬೇಕಾಗಿತ್ತು? ನಮ್ಮ ರಾಜ್ಯದ 3 ಜನ ಹೆಸರು ಹೇಳಿದ್ರೆ ಆಗ್ತಾ ಇತ್ತು. ಅದನ್ನ ಯಾಕೆ ಪದೇ ಹೇಳಿದ್ರು? ಪೇಪರ್ ಬಂದಿದೆ, ಅದು ಹೇಳ್ಬಾರ್ದಾಗಲ್ಲ. ನಮ್ಮ ರಾಜ್ಯದ ನಮ್ಮ ನೋಡಿ, ಈಗ ವಿರೋಧ ಪಕ್ಷದವರು ಹೆಂಗ್ ಗಲಾಟೆ ಮಾಡಿದ್ರೆ ನೋಡಿ, ನಮ್ಮ ರಾಜ್ಯದ 3 ಅಮಾಯಕರನ್ನ ನಿಮ್ ಸರ್ಕಾರ ಕೊಲೆ ಮಾಡಿಸಿದೆ, ಅದಕ್ಕೆ ಪರಿಹಾರ ಕೊಡಿ ಅಂತ ನಮ್ಮ ವಿರೋಧ ಪಕ್ಷವಾಗಿ ಕೇಳ್ತಾ ಇದೆ. ಅರ್ಥ ಆಯ್ತಾ? ನಾವು ಇವರು ಅವರು ಅಂತ ಹೇಳ್ತಾ ಇಲ್ಲ. 3 ಜನ ಅಮಾಯಕರು ಬಲಿಯಾಗಿದ್ದಾರೆ, ಅವ್ರಿಗೆ ಪರಿಹಾರ ಕೊಡಿ, ಅವ್ರ ಕುಟುಂಬಕ್ಕೆ ಉದ್ಯೋಗವನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ ನಮ್ಮ ವಿರೋಧ ಪಕ್ಷವಾಗಿ. ಆದ್ರೆ ಸರ್ಕಾರ ಅದಕ್ಕೆ ತಕ್ಕಂತೆ ವರ್ತಿಸ್ಬೇಕು. ಅದರಲ್ಲಿ ಸ್ವಲ್ಪ ವೈಫಲ್ಯತೆ ಇದೆ ಸರ್ಕಾರದ್ದು. ಇದನ್ನ ಅವ್ರದೇ ಮಿತ್ರ ಪಕ್ಷ, ಅವ್ರು ಇವಾಗ ತಮಿಳುನಾಡಲ್ಲಿ ಕಾಂಗ್ರೆಸ್ ಅವರು ಕೂಡ ಮಂತ್ರಿಗಳಾಗಿದ್ದಾರೆ. ಜೊತೆಗೆ ಅವರಲ್ಲಿ ಹೇಳಬೇಕು, ನೋಡಿ ಈ ಕೆಲಸವನ್ನ ನಮ್ಮ
ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಮತ್ತ್ ಸರ್ಕಾರ ಸಮರ್ಥನೆ ನಿಭಾಯಿಸುತ್ತೆ. ನಡೆಸ್ಕೊತಾ ಇದೆ. ನೀವು ದಯವಿಟ್ಟು ಅದ್ರಲ್ಲಿ ಮೂಗು ತೂರ್ಸೋದು ಬೇಡ ಅಂತ ಅವರು ಕೂಡ ಹೇಳ್ಬೇಕು. ಹೇಳಿದ್ದಾರೆ. ಜೊತೆಗೆ ನಾವು ಕನ್ನಡಿಗರು ನೋಡಿ, ಗೊತ್ತಾಗಿದೆ already. ಈ ವಿಷಯದಲ್ಲಿ ನಾವು ಕನ್ನಡಿಗರಾಗಿ ಬಟ್ ನಾವು ಯಾವುದೇ ಪಕ್ಷಾತೀತವಾಗಿ ಬಿಜೆಪಿ ಕಾಂಗ್ರೆಸ್ ಜೆಡಿ ಯಾವ್ದೇ ಇರ್ಬೋದು ಅವರನ್ನ ನಮ್ಮ ರಾಜ್ಯದಲ್ಲಿ ಮೂಗು ತೋರಿಸ್ಲಿಕ್ಕೆ ಅವಕಾಶ ಕೊಡೋದಿಲ್ಲ. ನಾವು ಖಂಡಿಸ್ತೀವಿ. ಅವ್ರೇನೇ ಮಾಡ್ಕೋಬಹುದು. ಬೇಕಂತಂದ್ರೆ ಅವ್ರ ಊರಿಗೆ ಕರ್ಕೊಂಡೋಗಿ ಏನ್ ಬೇಕಾದ್ರೂ ಮಾಡ್ಲಿ, ಅವ್ರ ಮನೆ ಕರೆದು ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ಲಿ. ಆದ್ರೆ ಇಲ್ಲಿಗೆ ಬಂದು ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ ಆಗ್ ಮಾಡ್ಬೇಕು ಈಗ ಮಾಡ್ತಕ್ಕಂಥ ಒಪ್ತಕ್ಕಂತಹ ಪ್ರಮೇಯವಿಲ್ಲ. ನಮ್ಮ ರಾಜ್ಯದಲ್ಲಿ ಅಕ್ಸೆಪ್ಟ್ ಮಾಡಿಲ್ಲ. ಜೊತೆಗೆ ಈ ರಾಜ್ಯದಲ್ಲಿ ವಾಸ ಮಾಡ್ತಕ್ಕಂಥ ತಮಿಳರು ಕೂಡ ಸುಮಾರು ಎಷ್ಟೋ ವರ್ಷಗಳಿಂದ ವಾಸ ಮಾಡ್ತಕ್ಕಂಥವ್ರು ಕೂಡ ಇದನ್ನ ವಿರೋಧ ಮಾಡ್ತಾರೆ. ಹಿಂದೆ ಇದೇ ರೀತಿಯಲ್ಲಿ ಖಂಡಿತ ವಿರೋಧ ಮಾಡ್ತಾರೆ. ಹಿಂದೆ ಇದೇ ರೀತಿ ಕಾವೇರಿ ಇಶ್ಯೂ ಆದಾಗ ಇವರು ಹೇಳಿದ್ರು, ಯಾರಿಗೆ ಸನ್ಮಾನ್ಯ ಕರುಣಾನಿಧಿ ಅವರಿಗೆ ಹೇಳಿದ್ರು, ಇಲ್ಲಿರ್ತಕ್ಕಂಥ ತಮಿಳ್ನವರು ನೋಡಿ ನೀವು ದಯವಿಟ್ಟು ಮಧ್ಯೆ ಮಧ್ಯೆ ಈ ರೀತಿ ತೊಂದರೆಯನ್ನು ಕೊಡಬೇಡಿ, ನಮ್ಗೆ ನಾವು ಇಲ್ಲಿ ಅಣ್ತಂದಿರಂತೆ ಇದ್ದೇವೆ, ನಾವೆಲ್ಲರೂ ಇದರಿಂದ ನೀವು ಈ ರೀತಿ ಮಾಡ್ಕೋಬೇಡಿ, ನಿಮ್ಮ ರಾಜಕೀಯಕ್ಕೋಸ್ಕರ ನೀವು ಕಾವೇರಿ ವಿಷಯ ತರಬೇಡಿ ಅಂತೇಳಿ ತಮಿಳುನಾಡು ಕರುಣಾನಿಧಿ ಅವರಿಗೆ ಪತ್ರವನ್ನು ಬರೆದಿದ್ರು. ಅದು ಕೂಡ ನನಗೆ ಗೊತ್ತಿದೆ. ಹಾಗಾಗಿ ಸನ್ಮಾನ್ಯ ಜೋಸೆಫ್ ವಿಜಯ್ ಅವರು ಇಂಥ ವಿಷಯಗಳಲ್ಲಿ ಸರ್ಕಾರ ಸರಿಯಾಗಿ ಸ್ಟ್ಯಾಂಡ್ ತಗೋತಾ ಇದೆಯಾ? ಈ ಪ್ರಕರಣದಲ್ಲಿ ಸರ್ಕಾರ ಸರಿಯಾಗಿ ಸ್ಟ್ಯಾಂಡ್ ತಗೋತಾ ಇದೆಯಾ? ತಗೋಬೇಕು. ಇನ್ನು ಮುಂದೆ ನಮ್ಮ ಮುಖ್ಯಮಂತ್ರಿಗಳು ಕರೆಕ್ಟ್ ಆಗಿದೆಯಾ ಇಲ್ವಾ? ನಮ್ಮ ಮುಖ್ಯಮಂತ್ರಿಗಳು ಹೇಳಿರೋ ಕೊಟ್ಟಂತ ಉತ್ತರ ಕರೆಕ್ಟ್ ಆಗಿದೆ. ಜೊತೆಗೆ ಈ ರೀತಿಯಾದಂತಹ ಹೇಳಿಕೆಗಳು ಇಂತಹ ಬೇರೆ ರಾಜ್ಯಗಳಿಗೆ ಬರಬಾರದು. ಆ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಕೂಡ ಸರ್ಕಾರದ ಜವಾಬ್ದಾರಿ. ಬೇರೆ ರಾಜ್ಯಗಳಿಂದ ಬರಬೇಕಾದ್ರೆ ಆಯಾ ರಾಜ್ಯಗಳಿಂದ ಹೇಳುವಂತವ್ರಿಗೆ ವಿವೇಕ ಇರಬೇಕು.